ಒಡಿಶಾನಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಸರ್ಕಾರವನ್ನು ಸ್ಥಾಪನೆ ಮಾಡುತ್ತೆ. ದೀರ್ಘಕಾಲದ ಹೆಚ್ಚು ಕಡಿಮೆ 29 ವರ್ಷ 25 ವರ್ಷದ ನಂತರ ಅಲ್ಲಿ ಇನ್ನೊಂದು ಸರ್ಕಾರ ಬರ್ತಾ ಇರೋವಂಥದ್ದು. ಮಹಾರಾಷ್ಟ್ರ BJP ಅಂದ್ಕೊಂಡಿದ್ದಕ್ಕಿಂತ ಒಂದು 6-7 ಸೀಟು ಕಡಿಮೆ ಇದೆ, ಮಿನಿಮಮ್ ಕಡಿಮೆ ಇದೆ. ಅಟ್ಲೀಸ್ಟ್ ಲೆಕ್ಕ ಹಿಡಿದ್ರೆ ಉತ್ತರ ಪ್ರದೇಶದಲ್ಲಿ ದೊಡ್ಡ ವ್ಯತ್ಯಾಸ ಆಗ್ತಾ ಇಲ್ಲ, 37-42ರಲ್ಲಿ. ಮಹಾರಾಷ್ಟ್ರದಲ್ಲಿ ಮಾತ್ರ ಒಂದು 8-10 ಸೀಟು ಕಡಿಮೆ ಆಗಿದೆ. ಬಿಹಾರ ಒಂದು ಸೀಟ್ ಇಂಡಿಯಾ ಅಲಯನ್ಸ್ಗೆ ಜಾಸ್ತಿ ಆಗಿದೆ, ಅದು JDU ಇಂದ ಮೈನಸ್ ಆಗಿ ಈ ಕಡೆಗೆ ಬಂತು ಅಂತ ಹೇಳ್ತಾ ಇದ್ರು. ಇನ್ನು ಮಧ್ಯಪ್ರದೇಶದಲ್ಲಿ ಯಾವ ವ್ಯತ್ಯಾಸ ಇಲ್ಲ, ಸ್ಟ್ಯಾಂಡರ್ಡ್ ಹಂಗೆ ನಿಂತ್ಕೊಂಡಿದ್ದಾರೆ ಅವರು 29-0 29-0ನಲ್ಲಿ. ಗುಜರಾತ್ ಒಂದರಲ್ಲೇ ಇದೆ ಗೈನ್ NDA 25-1 25-1 ಆಗ್ಲಿಂದನೂ ಅಷ್ಟರಲ್ಲೇ ಇದೆ. ರಾಜಸ್ಥಾನ ಕೂಡ ದೊಡ್ಡ ವ್ಯತ್ಯಾಸದಲ್ಲಿ ಇಲ್ಲ, 14-11 ಯಾವ ಬದಲಾವಣೆಯೂ ಕಾಣಿಸ್ತಾ ಇಲ್ಲ. ಆಲ್ ರೈಟ್, ಇದಿಷ್ಟು ರಾಜ್ಯಗಳ ಪರಿಸ್ಥಿತಿಯನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀವಿ. ತಕ್ಷಣಕ್ಕೆ ಬೆಂಗಳೂರು ಉತ್ತರದಲ್ಲಿ ಮತ್ತು ದಕ್ಷಿಣ ಮತ್ತು ಕೇಂದ್ರ ಹಾಗೂ ರೂರಲ್ನಲ್ಲಿ ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ದಿರೋವಂಥದ್ದು ಎಲ್ಲರಿಗೂ ಗೊತ್ತಿರೋವಂಥದ್ದು. ಕಾಂಗ್ರೆಸ್ 9 ಸ್ಥಾನದಿಂದ ಮೇಲಕ್ಕೆ ಹೋಗೋ ಸ್ಟೇಜಲ್ಲಿ ಇಲ್ಲ. BJP 17ರಿಂದ ಹೋಗೋಂಗಿಲ್ಲ, JDS 2ರಿಂದ ಹೋಗೋಂಗಿಲ್ಲ. ಆಲ್ ರೈಟ್, ಸೊ ಇದು ಈ ಕ್ಷಣದ ನಲ್ಲಿ ಬಂದಿರೋಂತಹ ಪರಿಸ್ಥಿತಿ. ನಂಬರ್ಸು. ಈ ನಂಬರ್ಸು ನಾನು ಆಗ್ಲಿಂದನೂ ಹೇಳ್ತಾ ಇದ್ದೀನಿ, ಸದ್ಯಕ್ಕೆ ನೋಡ್ತಾ ಇದ್ದರೆ ಇನ್ನೊಂದು 60-50-60 ಕಾನ್ಸ್ಟಿಟ್ಯೂನ್ಸಿ ಫೈನಲ್ ಸ್ಟೇಜಸಲ್ಲಿ ಕೂತಂಗಿದೆ. ಅವುಗಳು ಫೈನಲ್ ಆಗಿಬಿಟ್ರೆ ಬಹುಶಃ ನನ್ನ ಲೆಕ್ಕಾಚಾರದಲ್ಲಿ 5 ಗಂಟೆಗೆ ಎಲ್ಲ ಫಲಿತಾಂಶಗಳು ಬಂದಿರುತ್ತೆ. ಆಗ ಕ್ಯೂರಿಯಾಸಿಟಿ ನನಗೆ ಉಳ್ಕೊಂಡಿರೋವಂಥದ್ದು ಇಷ್ಟೇ, NDA 300ನ್ನ ಕ್ರಾಸ್ ಮಾಡಿ ನಿಂತ್ಕೊಳತ್ತಾ ಇಲ್ವಾ? ಜಸ್ಟ್ ಕ್ರಾಸ್ 300, 310, 305 ಥರ, ಏನೋ 325, 350 ಅಲ್ಲ, ಜಸ್ಟ್ ಕ್ರಾಸ್. BJP 250ನ್ನ ಕ್ರಾಸ್ ಮಾಡುತ್ತಾ ಇಲ್ವಾ? ಅದೊಂದು ಕುತೂಹಲ, ಇದೇ ನನಗೆ ಉಳ್ಕೊಂಡಿರೋ ಕುತೂಹಲ ಅಷ್ಟೇ. ಇನ್ನು ಕಾಂಗ್ರೆಸ್ 250ನ್ನ ಟಚ್ ಮಾಡುತ್ತಾ ಇಲ್ವಾ? ಇಂಡಿಯಾ ಅಲಯನ್ಸ್ ನಾನು ಹೇಳ್ತಿರೋದು INDIA ಅಲಯನ್ಸು. ಮತ್ತು ಕಾಂಗ್ರೆಸ್ 100ನ್ನ ಟಚ್ ಮಾಡುತ್ತಾ ಇಲ್ವಾ? ಈ ನಂಬರ್ಗಳಿಗೆ ನಾನು ಏನು ಹೇಳಿದೆ, ಟಚ್ ಮಾಡುತ್ತಾ ಇಲ್ವಾ ಅಂತ, ಅಲ್ಲಿಂದ ಎಷ್ಟೋ 25-30 ಅಂತಲ್ಲ, ಟಚ್ ಆಗಿ ಒಂದು 5-6 ಈಚೆ ಆಚೆ ಆಗ್ಬೋದು. ಇವ್ರು 245 ಅಂದರೆ 250 ಟಚ್ ಆಗಿ 251ಗೆ ಬರ್ಬೋದು, ಅಥವಾ 240ಗೂ ಹೋಗ್ಬೋದು, ಅದು ಪ್ರಶ್ನೆ ಬೇರೆ. 295 ಇರೋದು 305ಗೆ ಹೋಗಿ ಕೂತ್ಕೋಬೋದೇನೋ, ಅದ್ರ ಮೇಲೂ ಅದೇನು ಹೆಚ್ಚು ಕಡಿಮೆ ಆಗಲಿಕ್ಕಿಲ್ಲ. ಅದೇ ರೀತಿ ಕಾಂಗ್ರೆಸ್ 97 ಇರೋದು 104, 105 ಅಂತ ಬರ್ಬೋದೇನೋ ಟಚ್ ಆದರೆ. ಅಥವಾ ಇಂಡಿಯಾ ಅಲಯನ್ಸು ಈಗ 230 ಚಿಲ್ಲರೆ ಇರೋದು, 31 ಇರೋದು, 250, 252 ಅಂತ ಏನಾದ್ರು ಬಂದು ಕೂತ್ಕೋಬೋದೇನೋ, ಗೊತ್ತಿಲ್ಲ ನನಗೆ. ಐ ಹ್ಯಾವ್ ನೋ ಐಡಿಯಾ ಏನು ನಂಬರ್ ಬರುತ್ತೆ ಅನ್ನೋ ಕುತೂಹಲ. ದೊಡ್ಡ ಮಟ್ಟದ ಬದಲಾವಣೆ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಲ್ವಾ ಸರ್? ಈಗ ಆ ಥರ ನಂಬರ್ಗಳು ಬಂದು ಕೂತ್ಕೊಂಡ್ರು ಕೂಡ ಅಷ್ಟೇ ಒಂದು 5-10 ತಾನೇ ಹೆಚ್ಚು ಕಡಿಮೆ ಆಟ ಆಡ್ತಾ ಇರೋದು ಇವಾಗ. ಅಷ್ಟರಲ್ಲೇ ಇದ್ದಂಗಿದೆ. ನಾನು ಅದನ್ನ ಈಗ ಆವಾಗಲಿಂದ ನಿಮ್ಗೆ ಇಷ್ಟೊತ್ತು ಹೇಳಿದ್ದು, ನಾನು ಎಲ್ಲನೂ ಈಗಿರೋ ಕುತೂಹಲ ಆ ಸಣ್ಣ ಕುತೂಹಲಗಳಷ್ಟೇ. ಎಲ್ಲರೂ ಆ ರೌಂಡ್ ಫಿಗರ್ಸನ್ನು ಟಚ್ ಮಾಡ್ತಾರಾ ಅಂತ. ಇಂಡಿಯಾ ಅಲಯನ್ಸು ಅಷ್ಟೇ, NDAನೂ ಅಷ್ಟೇ, ಇಂಡಿಪೆಂಡೆಂಟಾಗಿ ಕಾಂಗ್ರೆಸ್ಸು BJPನೂ ಅಷ್ಟೇ. ಆ ರೌಂಡ್ ಫಿಗರ್ಸನ್ನು ಟಚ್ ಮಾಡ್ತಾರಾ? ಅದರ ಮೇಲೆ ಇನ್ನೇನು ಆಗಲಿಕ್ಕಿಲ್ಲ. ಈಗ ಒಂದು 2 ಅವರಿಂದ ಇದೇ ರೀತಿಯ ನಂಬರ್ ಕಾಣಿಸ್ತಾ ಇದೆ ಸರ್, ಹೆಚ್ಚೇನು ವ್ಯತ್ಯಾಸ ಆಗ್ತಿಲ್ಲ. ಇನ್ನೊಂದು ಅವರ್ ಬದಲಾವಣೆ ಆಗಬಹುದು ಅಂತ ಅನ್ಸುತ್ತೆ. ಆಗ್ಬೋದು, ಯಾಕಂದರೆ ಲಾಸ್ಟ್ ರೌಂಡ್ಸಲ್ಲಿ ಶಾರ್ಟರ್ ಕಡಿಮೆ ಅಂತರದಲ್ಲಿ ಮತಗಳು ನಡೀತಾ ಇದ್ದರೆ ಅವುಗಳು ಬದಲಾವಣೆ ಆಗ್ಬೋದು. ಅದಾಗಲಿಲ್ಲ ಅಂದರೆ ಇದೇ ನಂಬರಲ್ಲಿ ನಿಂತೋಗುತ್ತೆ ಎಲ್ಲ. ಈಗ ಶೋಭಾ ಕರಂದ್ಲಾಜೆ ಅವರು ಹೇಳ್ತಾ ಇದ್ರು, ನಂದಿನ್ನೂ ನಡೀತಾ ಇದೆ, ಇನ್ನು ಕೌಂಟಿಂಗು 2.5 ಲಕ್ಷ ಮಾರ್ಜಿನ್ ಇದೆ ಅಂತ. ಅವ್ರು 2.5 ಲಕ್ಷ ಇಟ್ಕೊಂಡ್ರು ಅಷ್ಟೇ, 36 ಲಕ್ಷ ಇಟ್ಕೊಂಡ್ರು ಅಷ್ಟೇ. ಅವರು ಅದಕ್ಕೆ ಬೆಲೆ ಇಲ್ಲ ಇನ್ನು ಕೌಂಟಿಂಗಲ್ಲಿ. ಕೌಂಟ್ ಮಾಡಬೇಕು, ಅವು ಮತಗಳೇನೆ, ಮಾರ್ಜಿನ್ ಅಷ್ಟೇ ಗೊತ್ತಾ? ಮಾರ್ಜಿನ್ ಅಲ್ಲಿ ಏನ್ ಬೇಕಾದ್ರೂ ಹಾಕೋಬಹುದು. ಸೋಲು ಗೆಲುವಲ್ಲಿ ಯಾವ ಬದಲಾವಣೆಗಳು ಆಗಲ್ಲ. ನಮಗಿಲ್ಲಿ ಬೇಕಾಗಿರೋದು ಮಾರ್ಜಿನ್ಗಳಲ್ಲ, ನಮಗಿಲ್ಲಿ ಬೇಕಾಗಿರೋದು ಸೋಲು ಗೆಲುವು ಸದ್ಯಕ್ಕೆ. ನಾಳೆ ಪರ್ಸೆಂಟೇಜ್ ಆಫ್ ವೋಟ್ ಬಂದಾಗ ನಿಮ್ಗೆ ಎಷ್ಟು ಪರ್ಸೆಂಟ್ ಬಂತು, ನಿಮ್ಗೆ ಎಷ್ಟು ಪರ್ಸೆಂಟ್ ಬಂತು ಅಂತ ನೋಡ್ಬೋದು ಬೇಕಾರೆ. ಈಗ ತಕ್ಷಣಕ್ಕೆ ನಮಗೆ ಬೇಕಾಗಿರೋದು 1 ಓಟಲ್ಲಿ ಗೆದ್ರು ಸರಿ, 1 ಲಕ್ಷದಲ್ಲಿ ಗೆದ್ರು ಸರಿ, ಸೋಲು ಗೆಲುವು ಏನು ಅಂತ ಗೊತ್ತಾಗ್ಬೇಕು. ನಂಬರ್ ಏನು, ನಂಬರ್, ದಟ್ ಇಸ್ ಆಲ್ ವಿ ವಾಂಟ್. ಅದು ನಮಗೆ ಗೊತ್ತಾದರೆ ಸಾಕಾಗಿದೆ. ಈಗ 4 ಗಂಟೆ ಆಗೋಗಿದೆ. ಕಳೆದ 10 ವರ್ಷದಲ್ಲಿ ಇದು ಪ್ರಥಮ ಬಾರಿಗೆ ನಾವು 4 ಗಂಟೆಯಿಂದ 5 ಗಂಟೆಗೆ ಹೋಗ್ತಾ ಇದ್ರೂ ಇದೇ ಸಂಖ್ಯೆ ಲೆಟ್ ಅಸ್ ಡಿಕ್ಲೇರ್ ಅಂಡ್ ಕ್ಲೋಸ್ ಇಟ್ ಡೌನ್, ಬೇರೆ ಪ್ರೋಗ್ರಾಮ್ಗೆ ಅಥವಾ ಬೇರೆ ಡಿಸ್ಕಷನ್ಗೆ ಹೋಗೋಣ ಅನ್ನೋ ಸ್ಟೇಜಲ್ಲಿ ನಾವಿಲ್ಲ. ಇನ್ನೂ ಎಳ್ಕೊಂಡು ಓಡಾಡ್ತಾನೇ ಇದ್ದಾರೆ.
ಅಲ್ವಾ? ಕೇರಳದಲ್ಲಿ ಈ ಈ ಈ ಚುನಾವಣೆಯಲ್ಲಿ ಒಂದು ಅಂಶವನ್ನು ಗಮನಿಸಲೇಬೇಕಾಗಿದೆ. ಅದು ಹೇಗೆ ಎರಡು ಪಕ್ಷಗಳು ಹೆಚ್ಚು ಕಡಿಮೆ ಆಲ್ಮೋಸ್ಟ್ ವ್ಯಾನಿಷ್ ಆಗೋಗ್ತಾ ಇವೆ ಅಂತ. ಎರಡು ಪಕ್ಷಗಳು ಪ್ರಮುಖವಾಗಿ, ಓಕೆ, ದೊಡ್ಡದಾಗಲ್ಲ, ಪ್ರಮುಖವಾಗಿ ರೀಜನಲ್ ಪಾರ್ಟಿ ಲೆವೆಲಲ್ಲಿ ತೊಗೊಂಡ್ರೆ 4-5 ಬರ್ಬೋದು, ಅದು ಬೇರೆ ವಿಚಾರ.